ಮಹಿಳೆಯರು ಯಾವುದೇ ಬ್ಲಾಕ್ ಮೇಲ್ಗೆ ಅಂಜಬಾರದು, ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಬೇಕು ಎಂದು ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಇತ್ತೀಚೆಗೆ ಮಹಿಳೆಯರನ್ನ ಬ್ಲಾಕ್ ಮೇಲ್ ಮಾಡುವ ದೂರುಳರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಯಾರ ಬಳಿಯೂ ಖಾಸಗಿ ವಿಷಯಗಳನ್ನು ಹಂಚಿಕೊಳ್ಳಬಾರದು. ಕಿರುಕುಳವಾದರೆ ಕೂಡಲೇ ಪೊಲೀಸರ ಸಹಾಯವಾಣಿಗೆ ಕರೆ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಮಕ್ಕಳನ್ನ ಮೊಬೈಲ್ನಿಂದ ದೂರ ಮಾಡಬೇಕು. ಜನಪದ ಬದುಕಿನ ಮಾರ್ಗದರ್ಶಿ, ಹೀಗಾಗಿ ಜನಪದವನ್ನ ಹೆಚ್ಚು ತಿಳ್ಕೊಳ್ಬೇಕು, ಪ್ರತಿಯೊಬ್ಬರು ಸಾಧಿಸುವ ಮಾರ್ಗದತ್ತ ಹೆಜ್ಜೆ ಹಾಕಬೇಕು ಅಂತ ಸಲಹೆ ನೀಡಿದ್ದಾರೆ. ಇದೇ ವೇಳೆ ನಾಗಲಕ್ಷ್ಮಿ ಅವರು ಜನಪದ ಹಾಡನ್ನು ಕೂಡ ಹಾಡಿದ್ರು. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸಂಜಯ್ ಪ್ರತ್ಯಕ್ಷ ವರದಿಯನ್ನು ತಂದಿದ್ದಾರೆ. ಒಮ್ಮೆ ನೋಡ್ಕೊಂಡ್ ಬರೋಣ. ನಮ್ಮ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನು ರಾಜ್ಯ ಒಕ್ಕಲಿಗರ ಒಕ್ಕೂಟದಿಂದ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಮತ್ತು ಏನು SLC ಮಕ್ಕಳಿಗೆ ಮತ್ತು PUC ಮಕ್ಕಳಿಗೆ ಪುರಸ್ಕಾರವನ್ನು ಇಟ್ಟಿರುವಂಥದ್ದು ಮತ್ತು ರಾಜ್ಯದಲ್ಲಿರುವಂಥ ಸಾಧಕರಿಗೆ ಒಂದು ಸನ್ಮಾನವನ್ನು ಆಯೋಜಿಸಿರುವಂಥದ್ದು. ಅದರಲ್ಲಿ ನೀವು ಒಬ್ಬರು ಅಂದರೆ ಸಾಧಕರಲ್ಲಿ ನೀವು ಒಬ್ಬರು ಆಗಿ ಸನ್ಮಾನವನ್ನು ತಂದುಕೊಂಡಿದ್ದೀರಿ. ಇದ್ರ ಬಗ್ಗೆ ಹೇಳೋದು ಮೊದಲಿಗೆ ರಾಜ್ಯ ಒಕ್ಕಲಿಗರ ಟ್ರಸ್ಟ್ ಅವರು ಜಾತ್ಯತೀತವಾಗಿ ಕಾರ್ಯಕ್ರಮ ಮಾಡಿರೋದು ಭಾಳ ಮನಸ್ಸಿಗೆ ಖುಷಿ ತಂದಿದೆ. ಅಂದರೆ ಕುವೆಂಪು ಅವರ ನಡೆ ನುಡಿಯೊಂದಿಗೆ ಆ ಒಕ್ಕೂಟ ಅವರ ಕುವೆಂಪು ಅವರ ಹೇಳಿರೋ ಹಾಗೆ ಬದುಕ್ತಾ ಇರೋದು ಭಾಳ ಖುಷಿ. ಯಾಕಂದರೆ ನಾವೊಬ್ಳು ಕುರಿ ಕಾಯೋನ ಮಗಳು. ಸೊ ನನ್ನನ್ನು ಈ ವೇದಿಕೆಗೆ ನಮ್ಮ ಮನೆ ಮಗಳು ಅಂತ ಕರೆದಿದ್ದಾರಲ್ಲ, ಅದು ಭಾಳ ಇಂಪಾರ್ಟೆಂಟು. ಇವತ್ತು ಎಷ್ಟು ಜನ ಮಕ್ಕಳು ಅವರನ್ನು ಸಾಧನೆಗೆ ನಾವು ಇವತ್ತು ಅಲ್ಲಿ ಗೌರವವನ್ನು ಸೂಚಿಸ್ತಿದ್ರು. ಇವತ್ತು ಆ ಮಕ್ಕಳಿಗೂ ಏನು ಸಂದೇಶ ಕಳಿಸ್ತಾ ಇರೋದು, ನಾವೆಲ್ಲರೂ ಒಂದೇ ಅನ್ನೋ ಒಂದು ಸಂದೇಶ, ಅದು ನನಗೆ ಭಾಳ ಖುಷಿ ತಂದಿದ್ದು. ಎರಡನೇದು, ಇದು ಜನಪದದ 12ನೇ ವರ್ಷದ ಸಮಾರಂಭ. ಜನಪದ ಅಂತಂದರೆ ಇವತ್ತಿನ ಮಕ್ಕಳಿಗೆ ಮುಟ್ಟಿಸ್ಬೇಕಾಗ್ತಾ ಇರುವಂಥ ಭಾಳ ದೊಡ್ಡ ಜವಾಬ್ದಾರಿ. ಇಲ್ಲ ಅಂದರೆ ಜನಪದದ ಕಲೆ ನಶಿಸಿ ಹೋಗುತ್ತೆ. ಆ ಒಂದು ಅರಿವಿನೆಡೆಗೆ ಈ ಟ್ರಸ್ಟ್ನವರು ಹೆಜ್ಜೆ ಇಟ್ಟಿರೋದು ಅದು ಭಾಳ ಹೆಮ್ಮೆ ಅನಿಸಿದ್ದು. ಮತ್ತು ಮಕ್ಕಳಿಗೆ ಮಾತಾಡೋದು ಅಂದರೆ ನನಗೆ ಫೇವ್ರೇಟು. ಅಂದರೆ ಯಾವಾಗಲೂ ಮಕ್ಕಳು ಈ ಥರ 625, 619, 618 ಈ ಥರ ಎಲ್ಲ ತೊಗೊಂಡಿರೋ ಮಕ್ಕಳು ಯಶಸ್ಸಿನತ್ತ ಹೆಜ್ಜೆಗಾಲು ಇಡಬೇಕಾದ್ರೆ ಯಾವತ್ತಾದರೂ ಸೋಲಾದರೆ ಹೇಗೆ ತೊಗೋಬೇಕು, ಆ ಸೋಲನ್ನು ಹೇಗೆ ತೊಗೋಬೇಕು, ಸೋಲಿನ ಮೆಟ್ಟಲುಗಳನ್ನು ಶಕ್ತಿಯಾಗಿ ಮಾರ್ಪಾಟು ಮಾಡಿಕೊಂಡು ಯಶಸ್ಸಿನತ್ತ ಹೇಗೆ ನಡಿಬೇಕು ಅಂತ ಹೇಳೋದೇ ಭಾಳ ಖುಷಿ ನನಗೆ ಮಕ್ಕಳು. ಯಾಕಂದರೆ ಇವತ್ತಿನ ಮಕ್ಕಳು ಭಾಳ ವಲ್ನರಬಲ್. ಅಂದರೆ ಏನಾದ್ರು ಒಂದು ಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಜೀವನ ತೊಗೊಂಡ್ಬಿಟ್ಟಿರ್ತಾರೆ. ಮೂರನೇದು, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಎಲ್ಲರಿಗೂ ಅರಿವನ್ನು ಮೂಡಿಸೋದು. ಅಂದರೆ ನಿಮಗೆ ಯಾವುದೇ ಒಂಥರ ಕಷ್ಟ, ದೌರ್ಜನ್ಯ ಏನೇ ಆದರೂ ಹೆಲ್ಪ್ಲೈನ್ ನಂಬರ್ಸ್, ಕರ್ನಾಟಕ ಎಮರ್ಜೆನ್ಸಿ ಹೆಲ್ಪ್ಲೈನು ನಾವು ಗ್ರಾಮೀಣ ಭಾಗದಲ್ಲಿ ಕಾಲೇಜ್ ಮಕ್ಕಳಾಗಲಿ ಸ್ಕೂಲ್ ಮಕ್ಕಳನ್ನಾಗಲಿ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ. ಎಮರ್ಜೆನ್ಸಿ ಕರ್ನಾಟಕ ಹೆಲ್ಪ್ಲೈನ್ 112, ಚಿಲ್ಡ್ರನ್ ಹೆಲ್ಪ್ಲೈನ್ 1930 ಅಂತ. ಅದೇ ನೀವು ಈ ಥರ ಸಿಟಿ ಭಾಗಕ್ಕೆ ಬಂದು ನೀವು ಕೇಳಿದ್ರೆ ಯಾರಿಗೂ ಗೊತ್ತಿರೋದಿಲ್ಲ. ಇವತ್ತು ಅದೇ ಆಯಿತು ಇಲ್ಲಿ ಸಭೆಯಲ್ಲಿ. ಅಂದರೆ ನಮ್ಮ ಮಕ್ಕಳಿಗೆ ಅರಿವನ್ನು ಮೂಡಿಸೋದು ಭಾಳ ಮುಖ್ಯವಾಗಿದೆ. ಸೊ ಅದು ನನಗೆ ಖುಷಿ ತಂದಿದ್ದು. ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸಹೋದರ ದೇವರಾಜು ಮತ್ತು ಇಡೀ ತಂಡದವರು ನನ್ನನ್ನು ಅವ್ರ ಮನೆ ಮಗಳ ಹಾಗೆ ಬರಮಾಡಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ, ಎಸ್ಪೆಷಲಿ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಯೋಕ್ಕೆ ಮೂಲ ಕಾರಣ ನಿರ್ಮಲಾನಂದ ಸ್ವಾಮೀಜಿಯವರು. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಇಡೀ ಈ ತಂಡಕ್ಕೆ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಶಕ್ತಿ ಆ ಭಗವಂತ ತುಂಬಲಿ ಅಂತ ಹೇಳ್ತಾ, ನಾನು ಈ ಇಡೀ ಕಾರ್ಯಕ್ರಮವನ್ನು ಭಾಳ ಆನಂದಿಸಿದೆ ಮತ್ತು ಎಲ್ಲ ಮಕ್ಕಳಿಗೂ ಆಶೀರ್ವಾದ ಮಾಡಿದೆ. ಇದಾಗಿತ್ತು ನಾಗಲಕ್ಷ್ಮಿ ಚೌಧರಿ ಅವರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.